ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಒಂದು 5 ಡೇಸೇ ಆಗೋಯ್ತು. ಯಾವುದೇ ರೀತಿ ವ್ಲಾಗ್ ಏನೂ ಶೇರ್ ಮಾಡಲಿಲ್ಲ. ಊರಿಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು. ಇನ್ನು ಅಲ್ಲಿಂದ ಬರೋ ತನಕನೂ ಕೂಡ ವ್ಲಾಗ್ ಏನೂ ಮಾಡೋದಕ್ಕೂ ಆಗಲಿಲ್ಲ. ಇನ್ನು ಬಂದು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮನೆ ಕೆಲಸ ಮಾಡೋದಕ್ಕೆ ತುಂಬ ಬೋರಿಂಗ್ ಆಗ್ತಿದೆ, ಬೇಜಾರಾಗ್ತಿದೆ ಅನ್ನೋ ರೀತಿ ಇದ್ದಾಗ ನಮ್ಮನ್ನು ನಾವು ಯಾವ ರೀತಿ ಒಂದು ಇನ್ಸ್ಪೈರ್ ಮಾಡಿಕೊಂಡು ಮೋಟಿವೇಟ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ರೀತಿ ಹೌಸ್ ವೈಫ್ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕನೂ ನೋಡಿ. ಮೊದಲನೇದಾಗಿ ಏನು ಅಂತ ಅಂದರೆ, ಇವಾಗ ಮನೆ ಕೆಲಸ ಅಂತ ಅಲ್ಲ, ಬೇರೆ ಕೆಲಸ ಆದರೂ ಅಷ್ಟೇ, ನಾವು ಪ್ರತಿದಿನ ಒಂದೇ ಕೆಲಸ ಮಾಡ್ತಿದ್ದೀವಿ ಅಂದಾಗ ಎಂಥವ್ರಿಗೂ ಕೂಡ ಬೇಜಾರಾಗುವಂಥದ್ದಾಗಿರ್ಬೋದು. ಇಷ್ಟೆಲ್ಲ ನಾನೇ ಕೆಲಸ ಮಾಡಬೇಕಾ, ಯಾರು ಮಾಡ್ತಾರೆ ಅನ್ನೋ ರೀತಿ ಯೋಚನೆ ಮಾಡುವಂಥದ್ದು, ಇದೆಲ್ಲ ಕಾಮನ್ ಅಲ್ವಾ. ಇವಾಗ ನಾವು ಮನೇಲೇ ಇದ್ದು ಕೆಲಸ ಮಾಡ್ತಿದ್ವಿ ಅಂದಾಗ ನಮಗೆ ನಮ್ಮ ಕೆಲಸನೇ ಜಾಸ್ತಿ ಅಂತ ಅನ್ನೋ ರೀತಿ ಅನಿಸುತ್ತೆ. ಬಟ್ ಹೊರ್ಗಡೆ ಹೋಗಿ ಕೆಲಸ ಮಾಡೋರ್ಗೆ ಏನು ಅನಿಸುತ್ತೆ ಅಂದರೆ, ನಾನೇ ಕೂಡ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ, ಮನೇಲಿರೋರೇನು ಆರಾಮಾಗಿ ಕೂತ್ಕೊಂಡು ಇದ್ದಾರೆ ಅನ್ನೋ ರೀತಿ ಯೋಚನೆ ಅಂತೂ ಬಂದೇ ಬರುತ್ತೆ. ಇದ್ರ ಮಧ್ಯೆ ನಾವು ಯಾವ ರೀತಿ ಇನ್ಸ್ಪೈರ್ ಮಾಡಿಕೊಂಡು ನಮ್ಮ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೋತೀವಿ ಅನ್ನೋದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗಿದ್ರೂ ನಾವೇ ಕೆಲಸ ಮಾಡ್ಕೋಬೇಕು ಅಂದಾಗ ಸುಮ್ಮನೆ ಬೇಜಾರಾಗ್ತಿದೆ ಅನ್ನೋ ರೀತಿ ಕೂತ್ಕೊಳ್ಳೋ ಬದಲು ಅಂಥ ಟೈಮಲ್ಲಿ ನಾವು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳೋದ್ರಿಂದ ಕೆಲಸ ಅನ್ನೋದು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ, ತುಂಬ ಬೇಜಾರಾಗ್ತಿದೆ ಅಂದಾಗ ನಾವು ಮನೇಲಿ ಯಾರಾದರೂ ಇದ್ದಾರೆ ಅಂತ ಅಂದಾಗ ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದ್ರಿಂದನೂ ಕೂಡ ಸ್ವಲ್ಪ ಬೇಜಾರು ಅನ್ನೋದು ಕೂಡ ಕಮ್ಮಿ ಆಗುತ್ತೆ, ಕೆಲಸ ಅನ್ನೋದು ಕೂಡ ನಾವು ಮುಗಿಸ್ಕೋಬೋದು. ಇವಾಗ ಹಸ್ಬೆಂಡ್ ಯಾರಾದರೂ ಇದ್ದಾರೆ ಅಂದರೆ ಅವ್ರ ಹೆಲ್ಪ್ನ ತಗೊಳ್ಳುವಂಥದ್ದಾಗಿರ್ಬೋದು, ಮತ್ತು ಮಕ್ಕಳಿದ್ದಾರೆ ಅಂದರೆ ಅವ್ರನ್ನ ಹೆಲ್ಪ್ ತಗೊಳ್ಳುವಂಥದ್ದಾಗಿರ್ಬೋದು. ಇವಾಗ ಯಾರೂ ಇಲ್ಲ, ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅಂದಾಗ ಅಮ್ಮನ ಜೊತೆ ಮಾತಾಡಿಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀವಿ ಅಂದಾಗ ನಮಗೆ ಏನೋ ಒಂದು ರೀತಿ ಒಂದು ಮೋಟಿವೇಶನ್ನೇ ಅಲ್ವಾ. ಇವಾಗ ಅಮ್ಮಂದಿರು ಯಾರು ನೀನು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ಇರುವಂಥ ಯಾರೂ ಹೇಳೋದಿಲ್ಲ. ಫಸ್ಟು ನೀನು ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊ, ಆಮೇಲೆ ಕೂತ್ಕೊಂಡು ರೆಸ್ಟ್ ಮಾಡು ಅನ್ನೋ ರೀತಿ ನಮಗೆ ಒಂದು ಮೋಟಿವೇಟೆಡ್ ಸ್ಪೀಚೇ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ರೀತಿ ಫೀಲು ಬರೋದಿಲ್ಲ, ಮತ್ತು ಇಷ್ಟೆಲ್ಲ ಕೆಲಸ ಮಾಡಬೇಕಾ ಅನ್ನೋ ರೀತಿ ಒಂದು ನೆಗೆಟಿವ್ ಥಾಟು ಬರೋದಿಲ್ಲ. ನಮ್ಮ ಮೈಂಡೇ ಒಂದು ರೀತಿ ಡೈವರ್ಟ್ ಮಾಡಿಕೊಂಡು ನಾವು ಕೆಲಸಗಳನ್ನು ಕೂಡ ಮುಗಿಸ್ಕೋಬೋದು. ಇವಾಗ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮ್ಮ ಫೋಕಸ್ ಎಲ್ಲ ಮಾತಿನ ಮೇಲೆ ಇರುತ್ತೆ, ನಾವು ಅಷ್ಟು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಅಂದರೆ ಇಷ್ಟು ಕೆಲಸ ಮಾಡ್ತಿದ್ದೀನ ಅನ್ನೋ ರೀತಿ ಫೀಲೇ ಬರೋದಿಲ್ಲ. ತುಂಬ ಚೆನ್ನಾಗಿ ಕೆಲಸಗಳನ್ನ ಮುಗಿಸ್ಕೋಬೋದು, ಒಂದು ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇವಾಗ ಹಸ್ಬೆಂಡ್ ಇದ್ದಾರೆ ಅಂತ ಅಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡುವಂಥದ್ದು, ಇದೆಲ್ಲದು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ನಮಗೇನೋ ಒಂದು ಬೋರಿಂಗ್ ಆಗಿದೆ ಅಂದಾಗ ಅದನ್ನೆಲ್ಲನೂ ಸ್ವಲ್ಪ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಅಂತೂ ಮಾಡೇ ಮಾಡುತ್ತೆ. ನಮ್ಗೆ ಯಾರಾದರೂ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಒಂದು ಒಳ್ಳೆ ರೀತಿಲಿ ಮಾತಾಡ್ತಾರೆ ಅನ್ನೋರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ನಾವು ಕೆಲಸ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ, ಇವಾಗ ಹೌಸ್ ವೈಫ್ಗಳಿಗೆ ಯಾರು ಕೂಡ ಅಪ್ರಿಷಿಯೇಷನ್ ಅಂತ ಮಾಡೋದು ಕಮ್ಮಿ. ಇವಾಗ ಮನೆ ಕೆಲಸ ಮಾಡ್ತಿದ್ದೀವಿ ಅಂದಾಗ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತೀವಿ, ಮತ್ತು ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿರ್ತೀವಿ ಅಂದಾಗ ಅಷ್ಟು ಯಾರು ಕೂಡ ಅಪ್ರಿಷಿಯೇಷನ್ ಮಾಡೋದಿಲ್ಲ. ಎಲ್ಲೋ ಅಪರೂಪ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀಯಾ ಅಂತ ಹೇಳಿದ್ರಂತೂ ತುಂಬಾ ಖುಷಿ ಆಗಿಬಿಡುತ್ತೆ ಅಲ್ವಾ. ನಾವು ಎಷ್ಟೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ, ಒಂದು ಎಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿದ್ರು ಕೂಡ ಏನೋ ಒಂದು ಅಪ್ರಿಷಿಯೇಷನ್ ಸಿಕ್ತು ಅಂದರೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದೆಲ್ಲ ನಮಗೆ ಮರ್ತೇ ಹೋಗ್ಬಿಡುತ್ತೆ. ಸಖತ್ ಖುಷಿ ಅಂತೂ ಆಗೇ ಆಗುತ್ತೆ. ಯಾರು ಕೂಡ ಅಪ್ರಿಷಿಯೇಷನ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಫೀಲ್ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ತುಂಬ ಬೋರಿಂಗ್ ಆಗಿದ್ದೀವಿ ಅಂದಾಗ ನಾವು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೋಬೇಕು. ಇವಾಗ ಯಾರು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನನಗೆ ಏನೋ ಅಪ್ರಿಷಿಯೇಷನ್ನೇ ಮಾಡ್ತಾ ಇಲ್ಲ, ಯಾರು ಮಾಡ್ತಾರೆ ಹೋಗಿ ಅನ್ನೋ ರೀತಿ ನಾವು ಯೋಚನೆ ಮಾಡಿಬಿಟ್ರೆ ಅಂಥ ಟೈಮಲ್ಲಿ ನಮ್ಗೆ ಇನ್ನೂ ಬೇಜಾರು ಜಾಸ್ತಿ ಆಗಿಬಿಡುತ್ತೆ. ನಮ್ಮನ್ನು ನಾವು ಅಪ್ರಿಷಿಯೇಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ, ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಎಲ್ಲನೇ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ ಅಪ್ರಿಷಿಯೇಷನ್ ಮಾಡ್ಕೊಂಡು ನೋಡಿ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಎಷ್ಟೇ ಬೇಜಾರಿದ್ರೂ ಕೂಡ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದು ಮನಸ್ಸಿಗೂ ಕೂಡ ಖುಷಿ ಅನ್ನೋದು ಕೊಟ್ಟೇ ಕೊಡುತ್ತೆ. ಇವಾಗ ಅಪ್ರಿಷಿಯೇಷನ್ ಏನು ಅಂದರೆ, ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ವಿ, ಮತ್ತು ಕಿಚನ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಅಂದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ನಮಗೆ ನಾವೇ ಒಂದು ಶಬಾಷ್ ಅಂತ ಅಂದ್ಕೊಳ್ಳುವಂಥದ್ದಾಗಿರ್ಬೋದು. ಯಾರು ಕೂಡ ನಮಗೆ
ಒಂದು ಅಪ್ರಿಷಿಯೇಷನ್ ಮಾಡ್ತಿಲ್ಲ ಅಂದಾಗ ನಮ್ಮನ್ನೇ ನಾವು ಒಂದು ಖುಷಿ ಪಡಿಸ್ಕೋಬೇಕು ಅಲ್ವಾ. ಇವಾಗ ಯಾರೋ ಬಂದು ಖುಷಿ ಪಡಿಸ್ತಾರೆ ಅನ್ನೋದನ್ನ ಬಿಟ್ಟು ನಮ್ಮನ್ನು ನಾವು ಯಾವ ರೀತಿ ಖುಷಿಯಾಗಿ ಇಟ್ಕೊಳ್ಳೋದು ಕೂಡ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಬೇಜಾರಾಗಿರುವಂಥ ಟೈಮಲ್ಲಿ ಒಂದು ಖುಷಿಯಿಂದ ನಾನು ಕೆಲಸ ಮಾಡ್ತಿದ್ದೀನಿ, ತುಂಬ ಕೆಲಸನ ಮಾಡ್ತಿದ್ದೀನಿ, ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ತಿದ್ದೀನಿ, ಮಕ್ಕಳು ನೋಡ್ಕೋತಿದ್ದೀನಿ, ಹಸ್ಬೆಂಡ್ ನೋಡ್ಕೋತಿದ್ದೀನಿ ಅಂತ ಒಂದು ಅಪ್ರಿಷಿಯೇಷನ್ ಮಾಡ್ಕೊಂಡು ನೋಡಿ, ಕೆಲಸ ಅನ್ನೋದು ಕೂಡ ಬೋರಿಂಗ್ ಅಂತ ಅನ್ಸೋದಿಲ್ಲ. ಒಂದು ರೀತಿ ಖುಷಿಯಿಂದ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಆದಷ್ಟು ಜಾಸ್ತಿ ರಾಶಿ ಕೆಲಸಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಂಥ ಟೈಮಲ್ಲೇ ಬೇಜಾರಾಗಿಬಿಡುವಂಥದ್ದು ಮತ್ತು ಇಷ್ಟೆಲ್ಲ ಕೆಲಸಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ಒಂದು ರೀತಿ ಯೋಚನೆ ಅಂತೂ ಬಂದುಬಿಡುತ್ತೆ. ಒಂದು ಆರ್ಗನೈಸ್ ಆಗಿ ಇಟ್ಕೊಳ್ಳೋದು. ಇವಾಗ ಒಂದು ಕೆಲಸ ಅಂದರೆ ಅಡುಗೆ ಮನೆ ಕೆಲಸ ಮುಗೀತು ಅಂದರೆ ಎಲ್ಲನೂ ಯಾವ್ಯಾವ ಜಾಗದಲ್ಲಿ ಇಡಬೇಕು ಅದೇ ಜಾಗದಲ್ಲಿ ಇಡುವಂಥದ್ದಾಗಿರ್ಬೋದು, ಏನೋ ಒಂದು ತಗೊಂಡಿರ್ತೀವಿ ಬಾಕ್ಸ್ನ ಅದೇ ಜಾಗದಲ್ಲಿ ಇಡುವಂಥದ್ದಾಗಿರ್ಬೋದು. ಈ ರೀತಿ ನೀಟಾಗಿ ಯಾವ ವಸ್ತು ಯಾವ ಜಾಗದಲ್ಲಿ ಇಡಬೇಕು ಅದೇ ಜಾಗದಲ್ಲಿ ಇದ್ದರೆ ಅಂದಾಗ ನಮಗೆ ಅಷ್ಟು ಬೋರಿಂಗ್ ಅಂತ ಅನ್ಸೋದಿಲ್ಲ, ಬೇಜಾರು ಕೂಡ ಅನ್ಸೋದಿಲ್ಲ. ಸ್ವಲ್ಪ ಖುಷಿ ಅನಿಸುತ್ತೆ, ಎಲ್ಲ ಅದ್ರ ಜಾಗದಲ್ಲಿ ಇದೆಯಪ್ಪ, ಜಾಸ್ತಿ ಕೆಲಸ ಇಲ್ಲ, ಇಷ್ಟೇ ಕೆಲಸ ಇದೆ, ಕಂಪ್ಲೀಟ್ ಮಾಡ್ಕೊಬಿಡೋಣ ಅನ್ನೋ ರೀತಿ ಫೀಲ್ ಅಂತೂ ಬರುತ್ತೆ. ಸ್ವಲ್ಪ ಆರ್ಗನೈಸ್ ಆಗಿ ಇಟ್ಕೋಬೇಕು. ಸ್ವಲ್ಪ ಕೆಲಸ ಇದೆ ಅಂದಾಗಲೇ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆ ರೀತಿ ಇದ್ದಾಗಲೂ ಕೂಡ ನಮಗೆ ಅಷ್ಟು ಬೇಜಾರು ಅನ್ಸೋದಿಲ್ಲ. ಸ್ವಲ್ಪ ಖುಷಿಯಿಂದನೇ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಕೆಲಸ ಇದೆ ಅಂದಾಗ ಬೇಗ ಮುಗಿಸ್ಕೊಬಿಡ್ತೀವಿ. ನಮ್ಗೆ ಯಾವಾಗ ರಾಶಿ ಕೆಲಸ ಬಿದ್ದಿದೆ ಅಂದಾಗ ಆವಾಗಲೇ ಜಾಸ್ತಿ ಬೋರಿಂಗ್ ಅನಿಸುವಂಥದ್ದಾಗಿರ್ಬೋದು, ಬೇಜಾರಾಗುವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ಯೋಚನೆಗಳು ಬಂದೇ ಬರುತ್ತೆ. ಇನ್ನು ಇವತ್ತಿನ ತಿಂಡಿಗೆ ನಾನು ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆನ ಬಳಸ್ಕೊಂಡು ಒಂದು ಗ್ರೀನ್ ಮಸಾಲ ಥರ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಎಲ್ಲ ಒಂದು ರೀತಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಅಂದರೆ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಸಪ್ರೇಟಾಗಿ ರುಬ್ಕೋತಾ ಇಲ್ಲ, ಒಂದೇ ಸಲ ಮಸಾಲೆನ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು ಮತ್ತು ಗಸಗಸೆನ ನಾವು ಗೋಡಂಬಿ ಹಾಕ್ಕೊಟ್ರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿ ಹಾಕೋತಾ ಇಲ್ಲ, ಅದಕ್ಕೋಸ್ಕರ ಗಸಗಸೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಹಸಿರು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊಂಡು ಒಂದೇ ಸಲ ರುಬ್ಬಿಟ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆ ಈರುಳ್ಳಿ ಮತ್ತು ಒಂದು ಪಲಾವ್ ಎಲೆ ಮತ್ತು ಕರಿಬೇವು ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ನಾವು ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಲ್ ತೆಗೆಸಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರುವಂಥ ಕರಿ ರೆಡಿ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಚಟ್ನಿ ಪುಡಿ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಕರಿಬೇವಿನ ಸೊಪ್ಪೊಂದು ಆಗಿರ್ಬೋದು, ಕಡಲೆ ಬೀಜದ್ದಾಗಿರ್ಬೋದು, ಇದೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಇವತ್ತು ಕರಿಬೇವಿನ ಸೊಪ್ಪಿತ್ತು, ಅದನ್ನೇ ಬಳಸ್ಕೊಂಡು ಒಂದು ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ರೆ ಏನು ಮಾಡ್ತಾರೆ ಅಂದರೆ ಎಲ್ಲನ ಸೈಡಲ್ಲಿ ಎತ್ತಿಟ್ಬಿಟ್ಟು ಊಟ ಮಾಡ್ಕೊಬಿಡ್ತಾರೆ. ಬಟ್ ನಾವು ಈ ರೀತಿ ಮಾಡ್ಕೊಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಹೇರ್ಗೂ ಕೂಡ ಒಳ್ಳೆಯದು, ಕಣ್ಣಿಗೂ ಕೂಡ ಒಳ್ಳೆಯದು ಅಲ್ವಾ. ಮಕ್ಳಿಗೂ ಕೂಡ ಅಷ್ಟು ಗೊತ್ತಾಗೋದಿಲ್ಲ, ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ರುಬ್ಬಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ರೀತಿ ಚಟ್ನಿ ಪುಡಿ ಮಾಡಿಕೊಟ್ರೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಕೂಡ ಆಲ್ಮೋಸ್ಟ್ ಯಾವಾಗಲೂ ಚಟ್ನಿ ಪುಡಿನ ಮಾಡಿಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಖಾಲಿಯಾಗಿತ್ತಲ್ಲ ಇವತ್ತೇ ಮಾಡಿಕೊಂಡು ಇಟ್ಕೊಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಪ್ಪು ಉದ್ದಿನ ಬೇಳೆನೇ ಬಳಸ್ಕೋತಾ ಇದ್ದೀನಿ, ಸಿಪ್ಪೆ ಏನೂ ತೆಗೆದಿಲ್ಲ, ಹಾಗೆ ಬಳಸ್ಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಇವಾಗ ಮನೆ ಕೆಲಸ ಮಾಡೋದಕ್ಕೆ ತುಂಬ ಬೇಜಾರಾಗ್ತಿದೆ ಅನ್ನೋ ರೀತಿ ಇದ್ದಾಗ ನಾವು ಆವಾಗಲೇ ಎದ್ದು ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಂಡು, ಇಲ್ಲಾಂದರೆ ಕಾಫಿ ಕುಡಿಯುವಂಥ ಅಭ್ಯಾಸ ಇದ್ದರೆ ಕಾಫಿನ ಕುಡಿದು ಆಮೇಲೆ ಕೆಲಸ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು. ಇವಾಗ ಕಾಫಿಲಿ ಕೆಫಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ನಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ, ಮತ್ತು ಆರಾಮ್ ಅನಿಸುತ್ತೆ, ಒಂದು ರೀತಿ ರಿಫ್ರೆಶ್ ಅನ್ನೋ ರೀತಿ ಫೀಲ್ ಕೊಡುತ್ತೆ. ಅಭ್ಯಾಸ ಇದ್ದರೆ ಕಾಫಿನ ಕುಡಿದು ಕೆಲಸ ಮಾಡಿ, ಇಲ್ಲ ಅಂತ ಅಂದರೆ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಎದ್ದು ಕೆಲಸ ಮಾಡೋದ್ರಿಂದನೂ ಕೂಡ ಅಷ್ಟು ನಮಗೆ ಬೋರಿಂಗ್ ಅಂತ ಅನಿಸೋದಿಲ್ಲ. ಮತ್ತು ಎದ್ದ ತಕ್ಷಣ ಜಾಸ್ತಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ ಅಂತ ಪಾತ್ರೆ ತೊಳೆಯಲಿಕ್ಕೆ ಹೋಗೋದು, ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಆರಾಮಾಗಿ ಚಿಕ್ಕ ಕೆಲಸದಿಂದನೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಾವು ಯಾವಾಗ ಸ್ಮಾಲ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ನಮಗೆ ಒಂದು ರೀತಿ ಖುಷಿ ಕೊಡುತ್ತೆ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನೆಕ್ಸ್ಟು ಬೇರೆ ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ಕೊಬಿಡೋಣ ಅನ್ನೋ ರೀತಿ ಮೋಟಿವೇಟ್ ಅಂತೂ ಸಿಗುತ್ತೆ. ನಾವು ಯಾವಾಗ ಜಾಸ್ತಿ ಕೆಲಸ ಅಂದರೆ ಟೈಮ್ ಹಿಡಿಯುವಂಥ ಕೆಲಸನ ಮಾಡೋದಕ್ಕೆ ಹೋಗ್ತೀವಿ, ಇಷ್ಟೊಂದೆಲ್ಲ ಟೈಮ್ ಆಗೋಯ್ತಲ್ಲ ಅನ್ನೋ ರೀತಿ ಬೇಜಾರಂತೂ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಒಂದು ನೀಟಾಗಿ ಫಸ್ಟು ಕಸ ಗುಡಿಸ್ಬಿಟ್ರೆ ಕಸ ಎಲ್ಲ ಗುಡಿಸಿದ್ದೀನಿ, ನೆಕ್ಸ್ಟು ಪಾತ್ರೆ ತೊಳೆದ್ಬಿಡೋಣ ಅನ್ನೋ ರೀತಿ ಒಂದು ಯೋಚನೆ ಅಂತೂ ಬಂದೇ ಬರುತ್ತೆ. ಚಿಕ್ಕ ಕೆಲಸದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಹೆಣ್ಮಕ್ಳಿಗೆ ಏನು ಅಂತ ಅಂದರೆ ಮನೆ ಕೆಲಸ ಅನ್ನೋದು ಒಂದು ಪರ್ಮನೆಂಟ್ ಜಾಬ್ ಇದ್ದಂಗೆ. ಇವಾಗ ಹೊರ್ಗಡೆ ಹೋಗಿ ಕೆಲಸ ಮಾಡಿದ್ರು ಅಷ್ಟೇ, ಮನೆ ಕೆಲಸನ ಮಾಡಲೇಬೇಕು. ಇಲ್ಲ ಅಂತಂದರೆ ಯಾರಾದರೂ ಕೆಲ್ಸಕ್ಕೆ ಬರ್ತಾರೆ ಅಂತ ಅಂದರೆ ಅಷ್ಟು ನಮ್ಗೆ ಸಮಾಧಾನ ಅನ್ಸೋದಿಲ್ಲ. ಅವ್ರು ಎಷ್ಟೇ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರು ಕೂಡ ನಾವು ಒಂದು ಸಲ ಎಲ್ಲ ಚೆಕ್ ಮಾಡುವಂಥದ್ದಾಗಿರ್ಬೋದು, ನಾವೇ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಇದ್ದೇ ಇರುತ್ತೆ ಅಲ್ವಾ. ಒಂದು ರೀತಿ ನಮ್ಗೆ ಯಾವುದೇ ರೀತಿ ಹೊರ್ಗಡೆ ಹೋಗಿ ಕೆಲ್ಸಕ್ಕೆ ಹೋಗಿದ್ರು ಅಷ್ಟೇ, ಮನೇಲಿದ್ದರೂ ಅಷ್ಟೇ, ನಮ್ಮ ಕೆಲಸ ಅನ್ನೋದು ಮನೆ ಕೆಲಸ ಏನಿದೆ, ಅಡುಗೆ ಮಾಡುವಂಥದ್ದಾಗಿರ್ಬೋದು, ಪಾತ್ರೆ ತೊಳೆಯುವಂಥದ್ದಾಗಿರ್ಬೋದು, ಮನೆ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಒಂದು ಪರ್ಮನೆಂಟ್ ಕೆಲಸ ಅಂದಾಗ ಬೇಜಾರು ಮಾಡಿಕೊಂಡು ಇನ್ನೂ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಅಂಥ ಟೈಮಲ್ಲಿ ನಾವು ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಕೆಲಸ ಅನ್ನೋದನ್ನು ಕೂಡ ಆರಾಮಾಗಿ ನಾವು ಮುಗಿಸ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಅಂಥ ಟೈಮಲ್ಲಿ ಆದಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಕೆಲಸ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು.